ನಮಸ್ಕಾರ, ಕಾರ್ ದುನಿಯಾಗೆ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಸಾಕಷ್ಟು ಜನ ಕಮೆಂಟ್ಗಳನ್ನು ಹಾಕಿದ್ರು ಈ ಕಾರ್ಯಕ್ರಮದಲ್ಲಿ. ಡಿಕಾರ್ಬನೈಸ್ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡಿಸಿ ಸರ್ ಸತೀಶ್ ಸರ್ ಕಡೆಯಿಂದ ಅಂತ ಹೇಳ್ಬಿಟ್ಟು. ಸತೀಶ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಸಾಕಷ್ಟು ಜನ ಕೇಳಿದ್ರು ಈ ಡಿಕಾರ್ಬನೈಸ್ ಬಗ್ಗೆ ಮಾಹಿತಿ ಬೇಕು ಅಂತ. ಮೊದಲಿಗೆ ಈ ಡಿಕಾರ್ಬನೈಸ್ ಅಂದ್ರೆ ಏನು ಸರ್? ಸರ್, ಡಿಕಾರ್ಬನೈಸ್ ಅಂದರೆ ಇಂಜಿನ್ ಕ್ಲೀನ್ ಮಾಡೋದಕ್ಕೆ ಅದಕ್ಕೊಂದು ಏರ್ ಬರುತ್ತೆ, ಹೈಡ್ರೋಜನ್ ಬರುತ್ತೆ. ಸೊ ಹೈಡ್ರೋಜನ್ನು ಅದು ಗ್ಯಾಸಿಂದ ಕ್ಲೀನ್ ಮಾಡ್ತಾರೆ. ಸೊ ಅದು ಕೆಲವೊಂದು ಸತಿ ಏನಾಗುತ್ತೆ, ಕೆಲವೊಂದು ಹಾರ್ಡ್ ಒಳಗಡೆ ಇರೋದಂತೂ ತುಂಬ ದಿವಸ ಆಗಿ ಮಾಡಿಸೋದು ರೆಗ್ಯುಲರಾಗಿ ಮಾಡಿಸ್ಕೊಂಡ್ರೆ ಪರವಾಗಿಲ್ಲ. ಸೊ ಕೆಲವೊಂದು ದಿವಸ ಒಂದು ಸರಿ ಏನಾಗುತ್ತೆ ಅಂದರೆ 2 ಲಕ್ಷ 3 ಲಕ್ಷ ಕಿಲೋಮೀಟ್ರ್ ಓಡಿಸಿ ಅದನ್ನು ಮಾಡಿಸಿದ್ರೆ ಕೆಲವೊಂದು ಸತಿ ಅದು ವರ್ಕ್ ಆಗದೆ ಇರೋದು. ಸೊ ಮೇಜರ್ಲಿ ವರ್ಕ್ ಆಗುತ್ತೆ ಆಗಲ್ಲ ಅನ್ನೋದು ಅವ್ರವ್ರ ಗಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಸೊ ಅದು ಕೆಲವ್ರಿಗೆ ವರ್ಕೌಟ್ ಆಗುತ್ತೆ, ಕೆಲವರು ವರ್ಕೌಟ್ ಆಗೋಲ್ಲ. ಏನಂದರೆ ತುಂಬ ದಿವಸ ಆದಮೇಲೆ ಮಾಡಿಸೋದ್ರಿಂದ ಆ ಥರ ಆಗಿಬಿಡುತ್ತೆ. ಕೆಲವರು ಏನಾಗುತ್ತೆ ಅಂದರೆ ರೆಗ್ಯುಲರ್ಗೆ ಆಯಿಲ್ ಚೇಂಜ್ ಮಾಡಿಸಿರಲ್ಲ. ಅದು ರೆಗ್ಯುಲರ್ ಆಯಿಲ್ ಹಾಕಿ 15,000 ಕಿಲೋಮೀಟ್ರು 20,000 ಕಿಲೋಮೀಟ್ರ್ ಎಲ್ಲ ಓಡಿಸಿರ್ತಾರೆ. ಆವಾಗ ಅದನ್ನು ಮಾಡಿಸಿದ್ರೆ ವರ್ಕೌಟ್ ಆಗೋಲ್ಲ. ಸೊ ರೆಗ್ಯುಲರಾಗಿ ಮಾಡಿಸ್ಕೊಂಡ್ರೆ ಕೆಲವೊಂದು ಅಟ್ಲೀಸ್ಟ್ ಒಂದು 50% ಓಕೆ ಅಂತ ಹೇಳ್ಬೋದು. ಅದು ಗ್ಯಾರಂಟಿ ಇಲ್ಲ ಅಷ್ಟು 100% ವರ್ಕ್ ಆಗುತ್ತೆ ಅಂತ. ಸೊ ಅದು ಬಿಟ್ಟು ನಿಮ್ಗೆ ಅಕಸ್ಮಾತ್ ಅದನ್ನು ಒಂದ್ಸರಿ ಮಾಡಿಸ್ಕೊಳ್ಳಿ. ನಿಮ್ಗೆ ಅನುಕೂಲ ಇದ್ದರೆ ಅದೇನು ಜಾಸ್ತಿ ಚಾರ್ಜ್ ಮಾಡ್ತಲ್ಲ. ಅದೊಂದು 1000 ರೂಪೀಸ್ 1500 ರೂಪೀಸ್ ಒಳಗಡೆ ಮಾಡಿಸ್ಕೊಡ್ತಾರೆ. ಅದನ್ನು ಮಾಡ್ಕೊಳ್ಳಿ, ನಿಮ್ಗೆ ಅನುಕೂಲ ಇದ್ದಷ್ಟು ಮಾಡ್ಕೊಳ್ಳಿ. ಯಾಕೆಂದರೆ ಅದು ಬಿಟ್ಟು ಬೇರೆ ಇರುತ್ತೆ, ಬೇರೆ ಎಲ್ಲ ಏನೇನು ಮಾಡ್ಕೋಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಸೊ ಅದು ಏನಂದರೆ ಪಿಕಪ್ ಡೌನ್ ಆಗುತ್ತೆ, ಮತ್ತು ಮೈಲೇಜ್ ಡ್ರಾಪ್ ಆಗುತ್ತೆ, ಮತ್ತು ಇದ್ರ ಜೊತೆಗೆ ಇನ್ನೊಂದು ಏನಾಗುತ್ತೆ, ಸ್ಮೋಕ್ ಜಾಸ್ತಿ ಬರುತ್ತೆ. ಇದೆಲ್ಲ ಕಾರಣಗಳು ಏನಂತಂದರೆ ಸುಮಾರು ಕಾರಣಗಳು ಬರುತ್ತೆ. ಇದರಲ್ಲಿ ನೋಡಿ, ಫಸ್ಟು ಕೆಲವು ವೆಹಿಕಲ್ಸಲ್ಲಿ ಓಡಿ ಜಾಸ್ತಿ ಓಡಿದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಕೆಲವು ಗಾಡಿಗಳು ಓಡದೇ ಇದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಕೆಲವು ಓಡದೇ ಇರೋ ಗಾಡೀಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಸಂಜೀವಿನಿ ರೇಖಿ ಮತ್ತು ಹಿಪ್ನೋಸಿಸ್ ಸೆಂಟರ್ನಲ್ಲಿ ಪೂರ್ವಜನ್ಮ, ಪ್ರೇತಾತ್ಮ, ಮಾಟ ಮಂತ್ರ ಸಮಸ್ಯೆಗಳನ್ನು ಗುಣಪಡಿಸಲಾಗುವುದು. ರೇಖಿ ಮತ್ತು ಹಿಪ್ನೋಸಿಸ್ ವಿದ್ಯೆಗಳನ್ನು ಸಹ ಇಲ್ಲಿ ಹೇಳಿಕೊಡಲಾಗುವುದು. ಎಂದೇ ಸಂಪರ್ಕಿಸಿ ಡಾಕ್ಟರ್ ವಿ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಇದು ಟ್ಯಾಪೆಡ್ ಅಂತ ಬರುತ್ತೆ, ವಾಲ್ವ್ ಅಂತ. ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಅದನ್ನು ಯಾವಾಗಲೂ ಅಷ್ಟೇ 1 ಲಕ್ಷ ಕಿಲೋಮೀಟ್ರ್ ಓಡುತ್ತಾ ಇಲ್ಲ ಒಂದು 5 ವರ್ಷ ಆಗಿತ್ತಾ, ಒಂದು ಸರಿ ನೀವು ಟ್ಯಾಪೆಡ್ ಅಡ್ಜಸ್ಟ್ ಮಾಡಿಸ್ಕೋಬೇಕು. ಅದು ಗ್ಯಾಪ್ಸ್ ಇರುತ್ತೆ, 0.5 mm, ಈ ಥರ 0.45 mm, ಈ ಥರ MMs ಇರುತ್ತೆ. ಅದನ್ನು ನೀವು ನಿಯರೆಸ್ಟ್ ಗ್ಯಾರೇಜ್ಗೆ ಹೋದರೆ ಅವರು ಟ್ಯೂನ್ ಮಾಡಿಕೊಡ್ತಾರೆ, ಸರಿ ಮಾಡಿಕೊಡ್ತಾರೆ. ಅದನ್ನು ಮಾಡಿಸ್ಕೊಂಡು ಅದ್ರ ಜೊತೆಗೆ EGR ಕ್ಲೀನ್ ಮಾಡಿಸ್ಕೋಬೇಕು. EGR ಕ್ಲೀನ್ ಮಾಡಿಸ್ಕೊಂಡು ಮತ್ತು ನೀವು ಇದು ಟ್ಯಾಪೆಡ್ ಅಡ್ಜಸ್ಟ್ ಮಾಡಿಕೊಂಡ್ರೆ ಒಳ್ಳೆ ಮೈಲೇಜ್ ಬರುತ್ತೆ, ಪಿಕಪ್ಪು ಚೆನ್ನಾಗಾಗುತ್ತೆ. ಮತ್ತು ರೆಗ್ಯುಲರಾಗಿ ನೀವು ಆಯಿಲ್ ಸರ್ವಿಸ್ ಮಾಡುವಾಗ ಒಳ್ಳೆ ಆಯಿಲ್ ಹಾಕ್ಕೊಳ್ಳಿ. ಮತ್ತು ಅಟ್ಲೀಸ್ಟು ಒಂದು 50,000 ಕಿಲೋಮೀಟ್ರಿಗೆ ಒಂದು ಸರಿ ಡಿಕಾರ್ಬನೈಸ್ ಮಾಡಿಸ್ಕೊಳ್ಳಿ. ಅಂದರೆ ಇಂಜಿನ್ ಒಳಗಡೆ ಅದೇನೋ ಡಿಕಾರ್ಬನೈಸಿಂಗ್ ಅಂದರೆ ಫ್ಲಶಿಂಗ್ ಮಾಡಿಕೊಂಡ್ರೆ ಅದು ಡಿಕಾರ್ಬನೈಸ್ ಅಂತಿದ್ದೀನಿ, ಫ್ಲಶಿಂಗ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಇಂಜಿನ್ ಕ್ಲೀನ್ ಆಗುತ್ತೆ. ಒಳಗಡೆ ಹೋಗಿ ಕೈ ಹಾಕಿ ತೊಳೆಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೊಂದು ಫ್ಲಶಿಂಗ್ದು ಒಂದು ಆಯಿಲ್ ಬರುತ್ತೆ ಸಪ್ರೇಟಾಗಿ. ಸೊ ಅದನ್ನು ನೀವು ಇಂಜಿನ್ ಒಳಗಡೆ ಹಾಕ್ಬಿಟ್ಟು ಒಂದು 5 to 10 minutes ರನ್ ಮಾಡಿದ್ರೆ ಅದೇನಿದೆ ಗಲೀಜು ಎಲ್ಲ ಬಂದುಬಿಡುತ್ತೆ. ಅದು ಬಂದಮೇಲೆ ಅದು ಪ್ರೋಸೆಸ್ಸೇ ಬೇರೆ ಥರ ಇದೆ. ದಯವಿಟ್ಟು ಅದನ್ನು ಅರ್ಧಂಬರ್ಧ ತಿಳ್ಕೊಂಡು ಯಾರು ಮಾಡೋಕ್ಕೆ ಹೋಗ್ಬೇಡಿ. ಅದು ಮಾಡಿದ್ರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಗೇನೇ ಡೌಟ್ ಇದ್ರೂ ಕಾಲ್ ಮಾಡಿ, ನಾವು ಹೇಳ್ತೀವಿ. ಅದಕ್ಕೆ ನೀವು ಅಂದ್ಕೊಂಡ್ಬಿಡಿ ಅದಕ್ಕೆ ಮತ್ತೆ ಏನೋ ಚಾರ್ಜ್ ಮಾಡ್ತಾರೆ ಅಂತ. ದಯವಿಟ್ಟು ಇಲ್ಲ, ಯಾವುದೇ ರೀತಿ ಅದಕ್ಕೆಲ್ಲ ಚಾರ್ಜ್ ಮಾಡಲ್ಲ. ನಾನು ಇರೋದನ್ನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ, ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ. ಯಾಕೆಂದರೆ ನಾವಿವಾಗ ಅದನ್ನು ಹೇಳಿದ್ರೆ ಅದು ಬೇರೆ ಥರ ಮಾಡ್ತಾರೆ. ಕೆಲವೊಂದು ಸತಿ ಅದರಿಂದ ಅಡ್ವಾಂಟೇಜು ಆಗುತ್ತೆ, ಡಿಸಡ್ವಾಂಟೇಜ್ ಆಗುತ್ತೆ. ಅದು ಪ್ರೋಸೆಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಅದನ್ನು ನೀವು ಫೋನ್ ಮಾಡಿ. ಸೊ ಇದು ಡೀಸೆಲ್ ಇಂಜಿನಲ್ಲಿ ಇವು ಏನಾದರೂ ಟ್ಯಾಪೆಡ್ ಅಡ್ಜಸ್ಟ್ ಮಾಡ್ಕೋಬೇಕು, EGR ಕ್ಲೀನ್ ಮಾಡಿಸ್ಕೋಬೇಕು, ಸೈಲೆನ್ಸರ್ ಕ್ಲೀನ್ ಮಾಡಿಸ್ಬೇಕು. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ 2 ಲಕ್ಷ 3 ಲಕ್ಷ ಕಿಲೋಮೀಟ್ರ್ ಓಡಿರೋ ಗಾಡಿಗಳು. ಸೊ ಒಂದು ಸತಿ ಟ್ಯಾಂಕ್ ಕ್ಲೀನ್ ಮಾಡಿಸ್ಕೊಳ್ಳಿ, ಡೀಸೆಲ್ ಟ್ಯಾಂಕ್ ಏನಿದೆ ಅದನ್ನು ಒಂದು ಸರಿ ಕ್ಲೀನ್ ಮಾಡ್ಕೊಳ್ಳಿ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಕೆಲವು ಬಂಕ್ಗಳಲ್ಲಿ ವಾಟ್ರು ಮಿಸ್ಟು ಫಾರ್ಮ್ ಆಗಿ ನೀರು ಕೂಡ ಇರುತ್ತೆ ಟ್ಯಾಂಕ್ಗಳಲ್ಲಿ. ಅದು ಒಂದೊಂದು ಸತಿ ಏನಾಗುತ್ತೆ ಅಂದರೆ ಡೀಸೆಲ್ ಜೊತೆ ಬಂದುಬಿಡುತ್ತೆ. ಆದರೆ ಟ್ಯಾಂಕಲ್ಲಿ ಏನಾಗುತ್ತೆ ಅಂದರೆ ಟ್ಯಾಂಕಲ್ಲಿ ಕೆಳಗಡೆ ಕೂತ್ಕೊಂಡಿರುತ್ತೆ, ನೀರು ವೆಯ್ಟ್ ಜಾಸ್ತಿ ಇರೋದ್ರಿಂದ ನೀರು ಒಂದೇ ಸತಿ ಬರೋಲ್ಲ, ಡೀಸೆಲ್ಲೇ ತೊಗೊತಾ ಇರುತ್ತೆ. ಅದು ಯಾವಾಗನ ಒಂದು 2,000 ಕಿಲೋಮೀಟ್ರಿಗೆ 2 ಲಕ್ಷ ಕಿಲೋಮೀಟ್ರಿಗೆ 1 ಲಕ್ಷ ಕಿಲೋಮೀಟ್ರಿಗೆ ಒಂದು ಸರಿ ಡೀಸೆಲ್ ಟ್ಯಾಂಕ್ ಕ್ಲೀನ್ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಸೊ ಇದನ್ನು ಮಾಡ್ಕೊಳ್ಳಿ. ಮತ್ತು ಪೆಟ್ರೋಲ್ ವೆಹಿಕಲ್ ಇಂಜೆಕ್ಟರ್ ಕ್ಲೀನರ್ ಒಂದು ಸಪ್ರೇಟಾಗಿ ಬರುತ್ತೆ. ಇಂಜೆಕ್ಟರ್ ಕ್ಲೀನರ್ ಹಾಕ್ಕೊಂಡು ಅದು ಒಂದು ಫುಲ್ ಟ್ಯಾಂಕ್ ಮಾಡಿಕೊಂಡು ಇಂಜೆಕ್ಟರ್ ಕ್ಲೀನರ್ ಹಾಕಿದ್ರೆ ಇಂಜೆಕ್ಟರ್ ಕ್ಲೀನ್ ಆಗುತ್ತೆ. ಸೊ ಇಷ್ಟು ಇದೆ, ಒಂದು ಸೈಲೆನ್ಸರು, ಒಂದು ಇಂಜೆಕ್ಟರು, ಒಂದು EGR ಮತ್ತು ಒಂದು ಟ್ಯಾಪೆಡು. ಇಷ್ಟು ಮಾಡಿಸ್ಕೊಳ್ತಾನೆ ಇರಬೇಕು. ಇದು ರೆಗ್ಯುಲರ್ ಆಗಿ ಮಾಡಿಸ್ತಾನೆ ಇರಬೇಕು. ಇದನ್ನು ಮಾಡಿಸೋದ್ರಿಂದ ನಿಮಗೆ ಆಮೇಲೆ ಆಕ್ಸಿಜನ್ ಸೆನ್ಸರು
ಇದನ್ನೆಲ್ಲ ಕ್ಲೀನ್ ಮಾಡಿಸ್ತಾರೆ. ಕ್ಲೀನ್ ಮಾಡಿದ್ರೆ ನಿಮಗೆ ಏನೂ ಪ್ರಾಬ್ಲಮ್ ಇರೋಲ್ಲ, ಗಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ, ಚೆನ್ನಾಗಿ ಬರುತ್ತೆ. ಮತ್ತು ಪೆಟ್ರೋಲ್ ವೆಹಿಕಲ್ಲು ಅಷ್ಟೇ. ಪೆಟ್ರೋಲ್ ವೆಹಿಕಲ್ ಏನು ಟೋಟಲ್ ಬಾಡಿ ಕ್ಲೀನ್ ಮಾಡಿಸ್ಕೊಳ್ಳಿ, ಇಂಜೆಕ್ಟರ್ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಆ ಸೈಲೆನ್ಸರು ಅಷ್ಟೊಂದೇನು ಪ್ರಾಬ್ಲಮ್ ಬರೋಲ್ಲ. ಮತ್ತು ಆಕ್ಸಿಜನ್ ಸೆನ್ಸರ್ ಕ್ಲೀನ್ ಮಾಡಿಸ್ಕೊಳ್ಳಿ. ಇದನ್ನು ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಚೆನ್ನಾಗಿ ಬರುತ್ತೆ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳಿ, ಸಿಟಿಯಲ್ಲಿ ಓಡಿಸೋ ಗಾಡಿಗಳು ಅಷ್ಟೊಂದು ಧೂಳು ಇಲ್ಲದೇ ಇರೋ ಜಾಗದಲ್ಲಿ 20,000 ಕಿಲೋಮೀಟ್ರಿಗೆ ಏರ್ ಫಿಲ್ಟ್ರ್ ಚೇಂಜ್ ಮಾಡ್ಕೊಳ್ಳಿ ಚೆನ್ನಾಗಿದ್ದರೆ. ಧೂಳು ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಡಸ್ಟು ಇಲ್ಲಿ ಅಂತಂದರೆ ಪ್ರತಿ ಆಯಿಲ್ ಸರ್ವಿಸ್ಗೂ ಏರ್ ಫಿಲ್ಟ್ರ್ ಚೇಂಜ್ ಮಾಡಿ. ನೀವು ಎಷ್ಟು ಚೆನ್ನಾಗಿ ಏರ್ ಬ್ರೀತ್ ಮಾಡುತ್ತೋ ಇಂಜಿನ್ನು ಅಷ್ಟು ನಿಮಗೆ ಪವರ್ ಇರುತ್ತೆ, ಪಿಕಪ್ಪು ಬರುತ್ತೆ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಈಗ ಡಿಕಾರ್ಬನೈಸ್ ಬಗ್ಗೆ ತಾವು ಮಾಹಿತಿನ ಕೇಳಿದ್ರ. ಡಿಕಾರ್ಬನೈಸ್ ಮಾಡಿಸೋದ್ರಿಂದ ಏನೆಲ್ಲ ಉಪಯೋಗಗಳು ಆಗುತ್ತೆ, ಏನು ಎತ್ತ, ಜೊತೆಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲದೆ ನೀವೇನಾದರೂ ಕೂಡ ಮಾಡಕ್ಕೆ ಹೋದರೆ ಡಿಸ್ಅಡ್ವಾಂಟೇಜು ಕೂಡ ಇದೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಥವಾ ನಿಮ್ಮ ವೆಹಿಕಲ್ನೇ ಸ್ಪಾಟಿಗೆ ಅವ್ರು ಬಂದು ನಿಮಗೆ ಚೆಕ್ ಮಾಡಿ ಇದನ್ನ ಮಾಡಿಸ್ಬಾರ್ದಾ, ಹೇಗೆ ಮಾಡಿಸ್ಬೋದು ಅಂತಾರೆ. ಇವರೇ ಬೇಕಾದ್ರೆ ಬಂದು ನಿಮ್ಮ ಜೊತೆ ಖುದ್ದು ಆ ಗಾಡಿನ ಗ್ಯಾರೇಜ್ಗೆ ತೆಗೆದುಕೊಂಡು ಹೋಗಿ, ನೀವು ಯಾವ ಗ್ಯಾರೇಜ್ ಕರ್ಕೊಂಡು ಹೋಗ್ತಿರಲ್ಲ ಅಲ್ಲೇ ಹೋಗಿ ಬೇಕಾದ್ರೆ ನಿಮ್ಗೆ ಅದನ್ನು ಅವರೇ ಮಾಡಿಸು ಕೂಡ ಕೊಡ್ತಾರೆ. ಅಥವಾ ಫೋನಲ್ಲಿ ಏನೋ ಡೌಟ್ಸ್ ಇದ್ದರೆ ಫೋನಲ್ಲೂ ಕೂಡ ನೀವು ಫ್ರೀಯಾಗಿ ಕೇಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.